ನಮಸ್ಕಾರ ಸ್ನೇಹಿತರೆ. ಕುಂಭರಾಶಿಯವರೇ ಸ್ನೇಹಿತರೆ, ಮಾತ್ರ ದೇವಿಗೆ ನಮಸ್ಕಾರ. ನಿಮ್ಮೆಲ್ಲರಿಗೂ ಸ್ನೇಹಿತರೆ ಆತ್ಮೀಯ ಸ್ವಾಗತ. ಹೊಸ ಮತ್ತು ತಾಜಾ ವಿಡಿಯೋದಲ್ಲಿ ಮತ್ತೆ ಬನ್ನಿ. ನನ್ನ ಪ್ರೀತಿಯ ಸ್ನೇಹಿತರೆ, ನೀವೆಲ್ಲರೂ ಹೇಗಿದ್ದೀರಿ? ಮಾತ್ರ ದೇವಿಯು ನಿಮ್ಮೆಲ್ಲರನ್ನು ಆಶೀರ್ವದಿಸುತ್ತಾಳೆ ಮತ್ತು ನೀವು ಚೆನ್ನಾಗಿದ್ದೀರಿ ಎಂದು ಭಾವಿಸುತ್ತೇನೆ. ನೀವು ಆರೋಗ್ಯವಾಗಿ ಮತ್ತು ಸಂತೋಷದಿಂದ ಇರುತ್ತೀರಿ. ಸ್ನೇಹಿತರೆ, ಈಗಲೇ ಸಿದ್ಧರಾಗಿ, ಏಕೆಂದರೆ ಸಂಪತ್ತಿನ ದೇವತೆಯಾದ ಲಕ್ಷ್ಮೀ ದೇವಿಯ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಪ್ರಗತಿ ಇದೆ, ಬಾಗಿಲು ತೆರೆಯಲಿದೆ. ನನ್ನ ಪ್ರೀತಿಯ ಸ್ನೇಹಿತರೆ, ನೀವು ಸರಿಯಾಗಿ ಕೇಳುತ್ತಿದ್ದೀರಿ. ಯಶಸ್ಸಿನ ಎಲ್ಲ ಬಾಗಿಲುಗಳು ತೆರೆಯಲಿವೆ. ಬಾಗಿಲುಗಳು ಕ್ಷಣಾರ್ಧದಲ್ಲಿ ತೆರೆದುಕೊಳ್ಳುತ್ತವೆ. ಆದರೆ ಸ್ನೇಹಿತರೆ, ಜೀವನದಲ್ಲಿ ಒಂದು ಸತ್ಯವನ್ನು ನೆನಪಿಡಿ. ಜನರು ಕಷ್ಟಪಡುತ್ತಿರುವಾಗ ಯಾರೂ ಗಮನ ಹರಿಸುವುದಿಲ್ಲ ಎಂಬುದನ್ನು ಯಾವಾಗಲೂ ನೆನಪಿಡಿ. ಜನರು ನನ್ನನ್ನು ಗೇಲಿ ಮಾಡುತ್ತಾರೆ, ಕೆಣಕುತ್ತಾರೆ, ಬೈಯುತ್ತಾರೆ ಮತ್ತು ನನ್ನ ಬೆನ್ನ ಹಿಂದೆ ಮಾತನಾಡುತ್ತಾರೆ. ಆದರೆ ಒಬ್ಬ ವ್ಯಕ್ತಿಯು ಯಶಸ್ಸಿನ ಏಣಿಯನ್ನು ಹತ್ತಲು ಪ್ರಾರಂಭಿಸಿದಾಗ ಮೊದಲು ಕಣ್ಣುಗಳನ್ನು ಅಗಲವಾಗಿ ನೋಡುವವರು ಅವರು ನೀವು ಎಂದಿಗೂ ಏನನ್ನು ಮಾಡಲು ಸಾಧ್ಯವಿಲ್ಲ ಎಂದು ಹೇಳುತ್ತಿದ್ದರು. ಅದೇ ಜನರು ಮತ್ತು ಇಂದು ನಾನು ನಿಮಗೆ ಮನವರಿಕೆ ಮಾಡುತ್ತೇನೆ, ನಿಮಗೂ ಕೂಡ ಇದೇ ಆಗುತ್ತದೆ ಎಂದು ನಾನು ನಿಮಗೆ ನೆನಪಿಸುತ್ತೇನೆ. ಇಲ್ಲಿಯವರೆಗೆ ನೀವು ಯಾವುದೇ ಹೋರಾಟಗಳನ್ನು ಎದುರಿಸಿದ್ದೀರಿ ಮತ್ತು ಜೀವನದಲ್ಲಿ ನೀವು ಎಷ್ಟೇ ನೋವು ಅನುಭವಿಸಿದ್ದೀರಿ, ಎಷ್ಟೇ ಅವಮಾನ, ಎಷ್ಟೇ ಕಷ್ಟಪಟ್ಟಿದ್ದೀರಿ, ಅದು ವ್ಯರ್ಥವಾಗುವುದಿಲ್ಲ. ಇದೆಲ್ಲವೂ ನಿಮ್ಮ ಶಕ್ತಿಯನ್ನು ಹೆಚ್ಚಿಸಲು ಸಂಭವಿಸುತ್ತದೆ. ಪ್ರತಿಯೊಂದು ನೋವು ನಿಯಮವನ್ನು ಬಲಪಡಿಸಿದೆ. ಹೌದು, ಪ್ರತಿಯೊಂದು ಯಶಸ್ಸು ನಿಮಗೆ ಹೆಚ್ಚಿನದನ್ನು ಕಲಿಸಿತು ಮತ್ತು ಆ ರಾತ್ರಿಯಲ್ಲಿ ನೀವು ಒಂಟಿಯಾಗಿ ಅಳುವವರು ಯಾರೂ ನಿಮ್ಮನ್ನು ಬೆಂಬಲಿಸದಿದ್ದರೆ, ನಿಮ್ಮ ಮನಸ್ಸಿನಲ್ಲಿರುವುದನ್ನು ಯಾರೂ ನಿಮಗೆ ಹೇಳದ ಸಮಯ ದೇವರು ನೋಡುತ್ತಿದ್ದನು. ಅವನು ತನ್ನ ಕಣ್ಣುಗಳಿಂದ ಎಲ್ಲವನ್ನು ನೋಡುತ್ತಿದ್ದನು ಮತ್ತು ಭಗವಾನ್ ಮಹಾದೇವಾಜಿ ಎಂದು ಯೋಚಿಸುತ್ತಿದ್ದನು. ಭಗವಾನ್ ಶ್ರೀಕೃಷ್ಣನು ನೋಡುತ್ತಿದ್ದನು ಮತ್ತು ಸ್ನೇಹಿತರೆ, ಅವನು ನಿಮ್ಮನ್ನು ನೋಡಿ ನಗುತ್ತಿದ್ದನು, ಏಕೆಂದರೆ ಈ ನೋವನ್ನು ಅನುಭವಿಸಿದ ತಮ್ಮ ಮಗು ವಜ್ರವಾಗುತ್ತದೆ ಎಂದು ಅವರಿಗೆ ತಿಳಿದಿತ್ತು. ಹೌದು, ಯಾರೇ ಆಗಲಿ ಜೀವನದಲ್ಲಿ ನೋವು ಮತ್ತು ಸಂಕಟಗಳನ್ನು ಎದುರಿಸುವವನು ಒಂದು ದಿನ ವಜ್ರವಾಗುತ್ತಾನೆ. ಹೌದು ಸ್ನೇಹಿತರೆ, ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಲಿದೆ. ನಿಮ್ಮ ಜೀವನ ಬದಲಾಗಲಿದೆ. ನಿಮ್ಮ ಯಶಸ್ಸು ನೋಡಿ ಜನರು ಅಸೂಯೆ ಪಡುವ ಸಮಯ ಬರುತ್ತಿದೆ. ಹೌದು ಸ್ನೇಹಿತರೆ, ನಿಮಗೆ ತಿಳಿದಿದೆಯೇ ವಿಚಿತ್ರವಾದ ವಿಷಯ ಯಾವುದು? ನೀವು ಬೇಸರಗೊಂಡಾಗ ಜನರು ಬಡ ವ್ಯಕ್ತಿ ಎಂದು ಹೇಳುತ್ತಾರೆ, ಅವನಿಗೆ ಏನೂ ಆಗುವುದಿಲ್ಲ. ನೀವು ಏರಲು ಪ್ರಾರಂಭಿಸಿದಾಗ ಅದೇ ಜನರು ಓ ಇದು ನಿಮ್ಮ ಅದೃಷ್ಟ ಎಂದು ಹೇಳುತ್ತಾರೆ. ಇದು ಒಂದು ಆಟ. ಮತ್ತು ನೀವು ಮೇಲಕ್ಕೆ ತಲುಪಿದಾಗ ಅದೇ ಜನರು ಅವನು ಏನು ಮಾಡಿರಬೇಕು ಎಂದು ಹೇಳುತ್ತಾರೆ. ಅವರು ತಪ್ಪು ವಿಧಾನವನ್ನು ಅಳವಡಿಸಿಕೊಳ್ಳಬಹುದು. ಜನರು ಏನು ಮಾಡಬೇಕಾದರೂ ಹೇಳುತ್ತಾರೆ. ಆದರೆ ಒಂದೇ ವ್ಯತ್ಯಾಸವೆಂದರೆ ಈಗ ನೀವು ನಗುತ್ತೀರಿ. ಹೌದು ಸ್ನೇಹಿತರೆ, ನೀವು ಪ್ರಗತಿ ಹೊಂದಿದಾಗ ಅನೇಕ ಜನರು ನಿಮ್ಮನ್ನು ಕೆಡವಲು ಪ್ರಯತ್ನಿಸುತ್ತಾರೆ. ಕೆಲವರು ಮೋಸಗಾರರು, ಕೆಲವು ಸುಳ್ಳುಗಾರರು, ಯಾರೋ ಸುಳ್ಳುಗಳನ್ನು ಹರಡುತ್ತಾರೆ, ಯಾರೋ ನಿಮಗೆ ಹಾನಿ ಮಾಡಲು ಸಂಚು ಹೂಡುತ್ತಾರೆ. ಆದರೆ ದೇವರು ನಿಮ್ಮ ಜೊತೆ ನಿಂತರೆ ಯಾರೂ ನಿಮ್ಮನ್ನು ಅಲುಗಾಡಿಸಲು ಸಾಧ್ಯವಿಲ್ಲ. ಭಕ್ತನ ಕೂದಲನ್ನು ಸಹ ತೊಂದರೆಗೊಳಿಸಲಾಗುವುದಿಲ್ಲ. ಹೌದು ಸ್ನೇಹಿತರೆ, ನೋಡಿ ನನ್ನ ಪ್ರೀತಿಯ ಸ್ನೇಹಿತರೆ, ಕಷ್ಟಗಳಿಗೆ ಹೆದರುವುದರಿಂದ ಒಬ್ಬರು ತಮ್ಮ ಹಾದಿಯನ್ನು ಬದಲಾಯಿಸುವುದಿಲ್ಲ. ಒಬ್ಬರ ಧೈರ್ಯ ಬಲವಾಗಿದ್ದರೆ ಅವರು ಪರಿಸ್ಥಿತಿಯನ್ನು ಬದಲಾಯಿಸಬಹುದು. ಅದು ಕೂಡ ಬದಲಾವಣೆಗೆ ಒಳಪಟ್ಟಿರುತ್ತದೆ. ಹಾಗಾದರೆ ಇಂದು ಸಮಯ ಸ್ವಲ್ಪ ಒರಟಾಗಿದ್ದರೆ ಏನು? ನಾಳೆ ಅದೇ ಸಮಯ ನಿಮ್ಮದಾಗಿರುತ್ತದೆ, ಹೆಸರಿನಿಂದ ಗುರುತಿಸಲ್ಪಡುತ್ತದೆ. ಹೌದು ನನ್ನ ಪ್ರೀತಿಯ ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ನಾನು ನಿಮ್ಮೆಲ್ಲರಿಗೂ ಹೇಳುತ್ತೇನೆ, ಜೀವನದಲ್ಲಿ ನೀವು ಎಷ್ಟೇ ಕಷ್ಟಗಳನ್ನು ಎದುರಿಸಿದ್ದೀರಿ, ನಿಮ್ಮ ಕಠಿಣ ಪರಿಶ್ರಮ ಮತ್ತು ನಿಮ್ಮ ನಂಬಿಕೆಯನ್ನು ನಮಗೆ ನೀಡಿ ಮತ್ತು ಸಕಾರಾತ್ಮಕ ಚಿಂತನೆಯನ್ನು ಎಂದಿಗೂ ಬಿಟ್ಟುಕೊಡಬೇಡಿ. ಏಕೆಂದರೆ ಕತ್ತಲ ರಾತ್ರಿಯ ನಂತರ ಮುಂಜಾನೆ ಬರುತ್ತದೆ, ಖಂಡಿತವಾಗಿಯೂ ಬರುತ್ತದೆ. ನಾನು ನಿಮಗೆ ಹೇಳಲು ಬಯಸುತ್ತೇನೆ, ಪ್ರತಿದಿನ ಬೆಳಿಗ್ಗೆ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಎಂತಹದೇ ಸಮಸ್ಯೆಗಳು ಇದ್ದರೂ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರೂಜಿ ಅವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿ ಅವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಅತ್ತೆ ಸೊಸೆ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಶತ್ರುಕಾಟ, ವಶೀಕರಣ ಮುಂತಾದ ಸಮಸ್ಯೆಗಳಿಗೆ ಶೀಘ್ರ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ತುಳುನಾಡಿನ ದೈವಾರಾಧನೆಯಿಂದ ಶ್ರೀ ಶಿರಡಿ ಸಾಯಿಬಾಬಾ ದೈವಿಕ ಶಕ್ತಿಯಿಂದ ಶಾಶ್ವತವಾಗಿ ಪರಿಹಾರ ಮಾಡಿಕೊಡುತ್ತಾರೆ. ಸ್ನೇಹಿತರೆ, ಇನ್ನೊಂದು ವಿಷಯ,
ನಿಮ್ಮ ಪೂಜಾ ಸ್ಥಳದಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ಮತ್ತು ನಿಮ್ಮ ನೆಚ್ಚಿನ ದೇವರನ್ನು ಸ್ಮರಿಸಿ ನಿಮ್ಮ ಆಶೆಯನ್ನು ಹೇಳಿ ಮತ್ತು ಸರಿಯಾದ ಮಾರ್ಗವನ್ನು ತೋರಿಸಲು ದೇವರಲ್ಲಿ ಪ್ರಾರ್ಥಿಸಿ. ಸ್ನೇಹಿತರೆ, ನೀವು ಈ ಪರಿಹಾರವನ್ನು ಮಾಡಿದರೆ ದೇವರು ನಿಮ್ಮ ಬಗ್ಗೆ ಸಂತೋಷ ಪಡುತ್ತಾನೆ ಮತ್ತು ಖಂಡಿತವಾಗಿಯೂ ನಿಮಗೆ ಸಹಾಯ ಮಾಡುತ್ತಾನೆ. ಬನ್ನಿ, ನಿಮ್ಮ ಅದೃಷ್ಟಕ್ಕಿಂತ ನಿಮ್ಮ ಕ್ರಿಯೆಗಳನ್ನು ಹೆಚ್ಚು ನಂಬಿರಿ. ಎಷ್ಟೇ ಕಷ್ಟವಾದರೂ ಪರವಾಗಿಲ್ಲ, ಆದರೂ ನಿಮ್ಮ ಮುಖದಲ್ಲಿ ನಗು ಇರಲಿ. ಸ್ನೇಹಿತರೆ, ನಿಮ್ಮೊಳಗೆ ನಗು ಇದ್ದರೆ ಮತ್ತು ಯಾವಾಗಲೂ ಎಲ್ಲವನ್ನು ಸಂತೋಷದಿಂದ ಮಾಡಿದರೆ ಸೋಲುವ ಪ್ರಶ್ನೆಯೇ ಇರುವುದಿಲ್ಲ. ಶುಕ್ರವಾರ ಮಾತ್ರ ದೇವಿಗೆ ಕೆಂಪು ಹೂಗಳನ್ನು ಅರ್ಪಿಸಿ ಮತ್ತು ಭಕ್ತಿಯಿಂದ ಪ್ರಾರ್ಥಿಸಿ. ಅದನ್ನು ಮಾಡಿ ನಂತರ ನನ್ನ ಪ್ರೀತಿಯ ಸ್ನೇಹಿತರೆ, ದಯವಿಟ್ಟು ಅಗತ್ಯವಿರುವ ವ್ಯಕ್ತಿಗೆ ಆಹಾರ ಮತ್ತು ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಸಹಾಯ ಮಾಡಿ. ಈ ಪರಿಹಾರವು ತುಂಬ ಅದ್ಭುತವಾಗಿದೆ ಮತ್ತು ಇದರಿಂದ ದೇವರು ನೇರವಾಗಿ ಅಥವಾ ಪರೋಕ್ಷವಾಗಿ ಸಂತೋಷ ಪಡುತ್ತಾನೆ. ಲೋಕದ ಬೆಳಕಿಗೆ ಹೋಗುವ ದಾರಿ ಕಷ್ಟಕರವಾಗಿದ್ದರೂ ಸಹ ತಲೆಯ ಮೇಲೆ ಕೈ ಇಟ್ಟಿರುವ ದೇವರಿಗೆ ಭಯಪಡುವುದೇಕೆ? ಯಾಕೆ? ಧೈರ್ಯದಿಂದ ಇರಿ ಮತ್ತು ಯಾವುದೇ ಪರಿಸ್ಥಿತಿಯಲ್ಲಿ ನೀವು ನಿಮ್ಮ ಗಮ್ಯಸ್ಥಾನವನ್ನು ತಲುಪುತ್ತೀರಿ. ದೇವರ ಆಶೀರ್ವಾದದಿಂದ ಈಗ ನಿಮ್ಮ ಜೀವನದಲ್ಲಿ ಎಂದಿಗೂ ನಾನು ನಿಮಗೆ ಹೇಳಲು ಬಯಸುತ್ತೇನೆ, ಒಂದು ದೊಡ್ಡ ಬದಲಾವಣೆ ಸಂಭವಿಸಲಿದೆ. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಾನೆ, ಯಾರು ನನಗೆ ಶರಣಾಗುತ್ತಾರೋ ನಾನೇ ಅವರ ರಕ್ಷಕ. ಆದ್ದರಿಂದ ಸ್ನೇಹಿತರೆ, ನೀವು ಇನ್ನು ಮುಂದೆ ಭಯಪಡಬೇಕಾಗಿಲ್ಲ. ನೀವು ನಿಜಕ್ಕೂ ಆಶ್ಚರ್ಯಪಡುವಷ್ಟು ವಿಶೇಷ ಚೆನ್ನಾಗಿ ನಿಮ್ಮ ವೃತ್ತಿ ಜೀವನವನ್ನು ಹೊಸ ಎತ್ತರವನ್ನು ತಲುಪುತ್ತದೆ. ನೀವು ವ್ಯವಹಾರದಲ್ಲಿದ್ದರೆ ಗ್ರಾಹಕರು ನಿಮ್ಮ ಅಂಗಡಿಯಲ್ಲಿ ಸಾಲುಗಟ್ಟಿ ನಿಲ್ಲಲಿದ್ದಾರೆ. ನಿಮಗೆ ಕೆಲಸವಿದ್ದರೆ ಸ್ನೇಹಿತರೆ, ನಿಮಗೆ ಬಡ್ತಿ ಸಿಗುತ್ತದೆ. ನೀವು ಓದುತ್ತಿದ್ದರೆ ವಿದ್ಯಾರ್ಥಿಗಳಿಗೆ ಯಶಸ್ಸು ಎಷ್ಟು ಅದ್ಭುತವಾಗಿರುತ್ತದೆ ಎಂದರೆ ಎಲ್ಲರೂ ಅವರನ್ನು ಹೊಗಳುತ್ತಾರೆ. ಮತ್ತು ಅತ್ಯಂತ ಮುಖ್ಯವಾದ ವಿಷಯವೇನೆಂದರೆ, ಇಂದು ನಿಮ್ಮನ್ನು ನಿರ್ಲಕ್ಷಿಸುವ ಜನರು ನಾಳೆ ನಿಮ್ಮನ್ನು ನೋಡಿ ನಿಮಗೆ ನಮಸ್ಕರಿಸುತ್ತಾರೆ. ಸ್ನೇಹಿತರೆ, ನಿಮ್ಮನ್ನು ಹೊಗಳುತ್ತಾರೆ. ಇಂದು ನಿಮ್ಮ ಕನಸುಗಳನ್ನು ಅಣಕಿಸುವ ಅದೇ ಜನರು ಹೊಗಳಿ ಸುರಿಮಳೆ ಗೈಯುವರು. ಇಂದು ನಿಮ್ಮನ್ನು ತೊಂದರೆಗೊಳಿಸುವ ಜನರು ಅದೇ ಜನರು ಸಹಾಯ ಕೇಳಲು ಬರುತ್ತಾರೆ. ಇಂದು ನಿಮ್ಮನ್ನು ನೋಡಿ ನಕ್ಕವರೇ ನಿಮ್ಮ ಫೋಟೋ ತೆಗೆಯುತ್ತಾರೆ. ಇವನು ನನ್ನ ಸ್ನೇಹಿತ, ಇವನು ನನ್ನ ಸಂಬಂಧಿ, ಇವನು ನನ್ನ ನೆರೆಹೊರೆಯವರು ಅಥವಾ ಎಲ್ಲ ರೀತಿಯ ಮಾತುಗಳನ್ನು ಆಡುತ್ತಾರೆ ಮತ್ತು ನಿಮ್ಮನ್ನು ತನ್ನವನನ್ನಾಗಿ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಜನರು ನಿಮ್ಮ ಮನೆಯ ಹೊರಗೆ ಸೇರುತ್ತಾರೆ, ಅಭಿನಂದನೆಗಳನ್ನು ಹೊಗಳುತ್ತಾರೆ ಮತ್ತು ನಿಮ್ಮ ಮನೆ ಬಾಗಿಲಿಗೆ ಬರುತ್ತಾರೆ. ನಿಮ್ಮ ಕುಟುಂಬ ಇದನ್ನು ನೋಡಿ ಹೆಮ್ಮೆ ಪಡುತ್ತದೆ. ಹೌದು ಸ್ನೇಹಿತರೆ, ಈ ಪ್ರಯಾಣದಲ್ಲಿ ಅತಿ ದೊಡ್ಡ ಗೆಲುವು ನಿಮ್ಮದೇ ಆಗಿರುತ್ತದೆ. ನೀವು ನಿಮ್ಮನ್ನು ಗುರುತಿಸಿಕೊಳ್ಳಬೇಕು. ಆಗ ನೀವು ನಿಮ್ಮನ್ನೇ ನೀವು ಕನ್ನಡಿಯಲ್ಲಿ ನೋಡಿಕೊಂಡು, ಹೌದು ನಾನು ಮಾಡಿದೆ, ನಾನು ಸಾಧಿಸಿದೆ ಎಂದು ಹೇಳುತ್ತೀರಿ. ಒಂದು ದಿನ ನಮ್ಮ ಜೀವನ ಹೀಗಾಗುತ್ತದೆ ಎಂದು ನನಗೆ ತಿಳಿದಿತ್ತು, ಬದಲಾಗುತ್ತದೆ ಎಂದು. ಮತ್ತು ಆ ನಂಬಿಕೆಯೊಂದಿಗೆ ನಾವು ಎಂದಿಗೂ ಬಿಟ್ಟುಕೊಡದೆ ಕಷ್ಟಪಟ್ಟು ಕೆಲಸ ಮಾಡುವುದನ್ನು ಮುಂದುವರಿಸಿದೆವು. ಮತ್ತು ಆ ಕ್ಷಣ ಇದಾಗಿತ್ತು, ದೇವರು ಯಾರನ್ನು ಒಬ್ಬಂಟಿಯಾಗಿ ಬಿಡುವುದಿಲ್ಲ ಎಂದು ನೀವು ಅರ್ಥ ಮಾಡಿಕೊಂಡಾಗ ನೀವು ಎಲ್ಲಿಗೆ ಹೋದರೂ ಜನರು ನಿಮ್ಮನ್ನು ಗುರುತಿಸುತ್ತಾರೆ, ಜನರು ನಿಮ್ಮನ್ನು ಗೌರವಿಸುತ್ತಾರೆ ಮತ್ತು ನಿಮ್ಮ ಹೆಸರು ಎಲ್ಲರ ಬಾಯಲ್ಲೂ ಇರುತ್ತದೆ. ನಿಮ್ಮ ಖ್ಯಾತಿ ಬೆಳೆಯುತ್ತದೆ, ಮನೆಯಲ್ಲಿ ಸಂತೋಷ ಹೆಚ್ಚಾಗುತ್ತದೆ, ಕುಟುಂಬದಲ್ಲಿ ಶಾಂತಿ ನೆಲೆಸುತ್ತದೆ ಮತ್ತು ಎಲ್ಲಕ್ಕಿಂತ ಸುಂದರವಾಗಿ ನಿಮ್ಮ ಮುಖವು ಹೊಳೆಯುತ್ತದೆ. ಯಾವಾಗಲೂ ನಗುತ್ತಾ ಇರಿ. ನಿಮ್ಮ ಯಶಸ್ಸನ್ನು ನೋಡಿ ನಿಮ್ಮ ಶತ್ರುಗಳು ನೋವಿಗೆ ಒಳಗಾಗುತ್ತಾರೆ ಮತ್ತು ಒಳಗೊಳಗೆ ಆಳವಾಗಿ ಸುಡುತ್ತಾರೆ. ಅವರು ನಿಮ್ಮ ಬಗ್ಗೆ ಅಸೂಯೆ ಪಡುತ್ತಾರೆ, ಆದರೆ ಭಯಪಡಬೇಡಿ ನನ್ನ ಸ್ನೇಹಿತರೆ, ಏಕೆಂದರೆ ಅವರು ನಿಮಗೆ ಹಾನಿ ಮಾಡಲು ಸಾಧ್ಯವಾಗುವುದಿಲ್ಲ. ಅವರ ಎಲ್ಲ ಯೋಜನೆಗಳು ವಿಫಲಗೊಳ್ಳುತ್ತವೆ ಮತ್ತು ಅವರ ಮಾಟ ಮಂತ್ರವು ಅವರ ಮೇಲೆ ತಿರುಗುಬಾಣವಾಗುತ್ತದೆ. ದೇವರು ಸ್ವತಃ ಅವರ ಮಾರ್ಗವನ್ನು ನಿರ್ಬಂಧಿಸುತ್ತಾನೆ. ಮಹಾದೇವನ ತ್ರಿಶೂಲವು ಎಲ್ಲ ದುಷ್ಟ ಶಕ್ತಿಯನ್ನು ನಾಶ ಮಾಡುತ್ತದೆ. ಕೃಷ್ಣನ ಸುದರ್ಶನ ಚಕ್ರವು ಎಲ್ಲ ಶತ್ರುಗಳನ್ನು ಸೋಲಿಸುತ್ತದೆ. ನೀವು ಎಷ್ಟು ನೋಡಿದ್ದೀರಿ, ಎಷ್ಟೋ ಬಾರಿ ಅವನು ದೇವರಿಗೆ ಮೊರೆ ಇಟ್ಟನು, ಓ ಕರ್ತನೇ, ಓ ಪರಮಾತ್ಮನೇ, ನನಗೆ ಸಹಾಯ ಮಾಡು, ಏಕೆಂದರೆ ನನಗೆ ಈ ಲೋಕದಲ್ಲಿ ನಿನ್ನ ಹೊರತು ಬೇರೆ ಯಾರೂ ಇಲ್ಲ. ಆಗ ದೇವರು ನಿನ್ನ ಕರೆಯನ್ನು ಕೇಳುತ್ತಿದ್ದನು. ದೇವರು ನಿನ್ನನ್ನು ಪ್ರತಿ ಬಾರಿಯೂ ಕೇಳಿದ್ದಾನೆ. ಅದು ಸರಿಯಾದ ಸಮಯಕ್ಕಾಗಿ ಕಾಯುತ್ತಿದ್ದಾನೆ ಮತ್ತು ಈಗ ಅದು ಸರಿಯಾಗಿದೆ. ನನ್ನ ಪ್ರೀತಿಯ ಸ್ನೇಹಿತರೆ, ನಾಳೆ ಸೂರ್ಯ ಉದಯಿಸುವುದನ್ನು ಊಹಿಸಿಕೊಳ್ಳಿ ಮತ್ತು ಅದು ಕೇವಲ ಸೂರ್ಯನಾಗಿರುವುದಿಲ್ಲ. ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯ ಪ್ರಾರಂಭವಾಗುತ್ತದೆ. ಹೊಸ ಅವಕಾಶಗಳು, ಹೊಸ ಸಂತೋಷಗಳು
ಹೊಸ ಭರವಸೆಗಳು. ಅವರು ನಿಮ್ಮ ಬಾಗಿಲಲ್ಲಿ ನಿಂತಿರಬೇಕು. ಮತ್ತು ಒಂದು ಸಣ್ಣ ಹಳ್ಳಿಯಲ್ಲಿ ಒಬ್ಬ ಯುವಕ ವಾಸಿಸುತ್ತಿದ್ದ. ಅವನ ಹೆಸರು ಅರ್ಜುನ್. ಅವನು ತುಂಬ ಕಷ್ಟಪಟ್ಟು ದುಡಿಯುವ ಸರಳ ಹುಡುಗನಾಗಿದ್ದನು. ಆದರೆ ಅವನು ಭೂಮಿಯಲ್ಲಿ ಪ್ರಗತಿ ಸಾಧಿಸಲು ಬಯಸಿದನು. ಅರ್ಜುನನು ಹೊಲಗಳಲ್ಲಿ ಹಗಲಿರುಳು ದುಡಿದನು, ತನ್ನ ಹೆತ್ತವರಿಗೆ ಸೇವೆ ಸಲ್ಲಿಸಿದನು ಮತ್ತು ಮಹಾದೇವನ ಭಕ್ತಿಯಲ್ಲಿ ಮಗ್ನನಾಗಿದ್ದನು. ಅರ್ಜುನನ ಜೀವನ ಕ್ರಮೇಣ ಬದಲಾಯಿತು. ಅವನ ಕಠಿಣ ಪರಿಶ್ರಮಕ್ಕೆ ಬಲ ಸಿಕ್ಕಿತು. ಅವನ ಯಶಸ್ಸು ಅತ್ಯಂತ ಶ್ರೇಷ್ಠವಾಗಿತ್ತು. ಹೌದು, ಮತ್ತು ಅವನ ಮನೆಯು ಸಮೃದ್ಧಿಯಾಗಲು ಪ್ರಾರಂಭಿಸಿತು. ಆದರೆ ನಂತರ ಕೆಲವರು ಅವನ ಪ್ರಗತಿಯನ್ನು ನೋಡಿ ಅಸೂಯೆಪಟ್ಟರು ಮತ್ತು ಗಾಸಿಪ್ ಹೇಳಲು ಪ್ರಾರಂಭಿಸಿದರು. ಈ ಅರ್ಜುನ್ ಏನೋ ಮಾಟಮಂತ್ರ ಮಾಡುತ್ತಿದ್ದಾನೆ, ಅದಕ್ಕಾಗಿಯೇ ಹೊಲದಲ್ಲಿ ತುಂಬ ಇಳುವರಿ ಬರುತ್ತಿದೆ. ಅದರ ಪ್ರಗತಿಯನ್ನು ಜೀರ್ಣಿಸಿಕೊಳ್ಳಲು ಸಾಧ್ಯವಿಲ್ಲ. ಯಾರೋ ಅವರ ಬಗ್ಗೆ ಸುಳ್ಳು ಆರೋಪ ಮಾಡುತ್ತಿದ್ದಾರೆ. ಯಾರೋ ಹಳ್ಳಿಯಲ್ಲಿ ವದಂತಿ ಹಬ್ಬಿಸಿದರು. ಅರ್ಜುನ್ ದುಃಖಿತನಾಗಿದ್ದನು. ಅವನು ರಾತ್ರಿ ಅಳುತ್ತಿದ್ದನು, ಕರ್ತನೇ, ನಾನು ಯಾರಿಗೂ ಯಾವುದೇ ಹಾನಿ ಮಾಡಿಲ್ಲ. ಈ ಜನರು ನನ್ನ ವಿರುದ್ಧ ಏಕೆ ತಿರುಗಿದ್ದಾರೆ? ಅವನಿಗೆ ಒಂದು ಕನಸು ಬಿತ್ತು. ಮಹಾದೇವನು ಪ್ರತ್ಯಕ್ಷನಾಗಿ, ಅರ್ಜುನ್, ಭಯಪಡಬೇಡ ಎಂದು ಹೇಳಿದನು. ಯಾರು ನನ್ನ ಭಕ್ತನಿಗೆ ಒಂದು ಕೂದಲನ್ನು ಸಹ ಹಾನಿ ಮಾಡಲು ಸಾಧ್ಯವಿಲ್ಲ. ನಾನು ನಿನ್ನ ಜೊತೆ ಇದ್ದೇನೆ ಎಂದು ಅರ್ಜುನನಿಗೆ ಮಹಾದೇವನು ಭರವಸೆ ಕೊಟ್ಟರು. ನಿಮ್ಮ ಸಂದೇಹ ನಾನೇ, ನಿಮ್ಮ ರಕ್ಷಕ ನಾನೇ. ನಿಮ್ಮನ್ನು ಪರೀಕ್ಷಿಸಲಾಗುತ್ತಿದೆ. ಅದನ್ನು ದಾಟಿದವರು ಹೆಚ್ಚಿನ ಎತ್ತರವನ್ನು ತಲುಪುತ್ತಾರೆ. ಅರ್ಜುನ್ ಧೈರ್ಯ ಕಳೆದುಕೊಳ್ಳಲಿಲ್ಲ. ಅವನು ಹೆಚ್ಚು ಶ್ರಮ ವಹಿಸಿದ, ಕೆಲಸ ಮಾಡಲು ಪ್ರಾರಂಭ ಮಾಡಿದ ಮತ್ತು ಶೀಘ್ರದಲ್ಲೇ ತನ್ನ ಕೆಲಸಕ್ಕೆ ಪ್ರಸಿದ್ಧನಾದನು. ಅವನ ಕ್ಷೇತ್ರದಲ್ಲಿ ಹೊಸ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುವ ಕಲ್ಪನೆಯು ಪ್ರದೇಶಾದ್ಯಂತ ಹರಡಿತು. ದೊಡ್ಡ ಹೆಸರುಗಳೊಂದಿಗೆ ಅವನ ಶತ್ರುಗಳಾಗಿದ್ದವರು ಸಹ ಅವನಿಂದ ಕಲಿಯಲು ಪ್ರಾರಂಭಿಸಿದರು. ಅರ್ಜುನ್ ಯಾರ ಮೇಲೂ ಸೇಡು ತೀರಿಸಿಕೊಳ್ಳಲಿಲ್ಲ, ಬದಲಾಗಿ ಎಲ್ಲರನ್ನೂ ಪ್ರೀತಿಯಿಂದ ಅಪ್ಪಿಕೊಂಡನು. ಸ್ನೇಹಿತರೆ, ದೇವರು ನಿಮ್ಮೊಂದಿಗಿರುವಾಗ ನಿಮ್ಮ ದಾರಿಯಲ್ಲಿ ಎಷ್ಟೇ ಅಡೆತಡೆಗಳು ಬಂದರೂ ಪರವಾಗಿಲ್ಲ. ಕೊನೆಯಲ್ಲಿ ದೈವ ಭಕ್ತಿ ಮತ್ತು ಸತ್ಯವು ಜಯಗಳಿಸುತ್ತದೆ. ಪ್ರೀತಿಯ ಸ್ನೇಹಿತರೆ, ನೀವು ಜೀವನದಲ್ಲಿ ಪ್ರಗತಿಯತ್ತ ಸಾಗುವಾಗಲೆಲ್ಲ ಅಡೆತಡೆಗಳು ನಿಮ್ಮ ದಾರಿಯಲ್ಲಿ ಬರುತ್ತವೆ. ಅದು ಸಹಜರು ನಿಮ್ಮ ವಿರುದ್ಧ ಕಥೆಗಳನ್ನು ಹೆಣೆಯುತ್ತಾರೆ. ಯಾವುದೇ ಮಾಟಮಂತ್ರವಿಲ್ಲ. ಯಾರಾದರೂ ಸುಳ್ಳುಗಳನ್ನು ಹರಡುತ್ತಾರೆ. ಆದರೆ ಸಂತರು ಲೋಕದ ಬಗ್ಗೆ ಚಿಂತಿಸಬೇಡಿ ಎಂದು ಹೇಳುತ್ತಾರೆ. ದೇವರ ಕೃಪೆಯ ಕಡೆಗೆ ಗಮನ ಕೊಡಿ. ಭಗವಾನ್ ಮಹಾದೇವ ಅವರು ನನ್ನ ಭಕ್ತನ ಕೂದಲಿಗೆ ಒಂದು ಹಾನಿ ಕೂಡ ಮಾಡಲು ಸಾಧ್ಯವಿಲ್ಲ ಎಂದು ಹೇಳಿದರು. ನಾನು ಆ ಭಕ್ತನೊಂದಿಗೆ ಇದ್ದೇನೆ. ಈಗ ಸ್ನೇಹಿತರೆ, ಇದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವ ಯಾರಾದರೂ ಅವನ ಭಯ ಮಾಯವಾಗುತ್ತದೆ. ಹೌದು ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಜನರು ಬಂದಾಗಲೆಲ್ಲ ನಾನು ನಿಮಗೆ ಹೇಳಲು ಬಯಸುತ್ತೇನೆ, ಭಯಪಡಬೇಡಿ. ನೆನಪಿಡಿ, ಇದು ಕೇವಲ ಒಂದು ಪರೀಕ್ಷೆ. ಹೌದು, ನಾವು ಯಶಸ್ಸಿನ ಹಾದಿಯಲ್ಲಿ ಸಾಗುತ್ತಿರುವಾಗ ನೀವು ಅನೇಕ ಪರೀಕ್ಷೆಗಳನ್ನು ಎದುರಿಸಬೇಕಾಗುತ್ತದೆ. ಆತಂಕ ಪಡಬೇಡಿ, ಭಯಪಡಬೇಡಿ. ನಾವು ನಿಲ್ಲಬಾರದು. ನಾವು ಕಷ್ಟಪಟ್ಟು ಕೆಲಸ ಮಾಡುವುದನ್ನು ಮುಂದುವರಿಸಬೇಕು ಮತ್ತು ತಾಳ್ಮೆಯಿಂದ ಇರಬೇಕು. ನೀವು ಮುರಿದು ಬೀಳುತ್ತೀರೋ ಅಥವಾ ಸತತ ಪ್ರಯತ್ನ ಮಾಡುತ್ತೀರೋ ಎಂದು ದೇವರು ನೋಡುತ್ತಿದ್ದಾನೆ. ನೀವು ತಾಳ್ಮೆಯಿಂದ ಇದ್ದರೆ ಕೊನೆಯಲ್ಲಿ ನೀವು ಗೆಲ್ಲುತ್ತೀರಿ. ಈ ಲೋಕವು ನಿಮ್ಮನ್ನು ನಿರ್ಲಕ್ಷಿಸುತ್ತದೆ ನೀವು ಕಷ್ಟಪಡುತ್ತಿರುವವರೆಗೆ. ಆದರೆ ಯಶಸ್ಸಿನ ಏಣಿಯನ್ನು ಏರಲು ಪ್ರಾರಂಭಿಸಿದಾಗ ತಕ್ಷಣ ಜನರ ಕಣ್ಣುಗಳು ಉರಿಯಲು ಪ್ರಾರಂಭಿಸುತ್ತವೆ. ಮತ್ತು ಇದು ಕಲಿಯುಗದ ಸತ್ಯ. ಹೌದು ಜನರೇ, ಕೆಲವರು ನಿಮ್ಮ ವಿರುದ್ಧ ಪಿತೂರಿ ನಡೆಸುತ್ತಾರೆ, ಕೆಲವರು ಮಾಟಮಂತ್ರಗಳನ್ನು ಬಳಸುತ್ತಾರೆ ಮತ್ತು ಕೆಲವರು ಸುಳ್ಳುಗಳನ್ನು ಹರಡುತ್ತಾರೆ. ಆದರೆ ದೇವರು ನಿಮ್ಮ ಪರವಾಗಿ ಇದ್ದರೆ ಜಗತ್ತು ಏನು ಮಾಡಲು ಸಾಧ್ಯವಿಲ್ಲ. ಶಕ್ತಿಯೂ ಸಹ ನಿಮ್ಮನ್ನು ಅಲುಗಾಡಿಸಲು ಸಾಧ್ಯವಿಲ್ಲ. ಹೌದು ನನ್ನ ಪ್ರೀತಿಯ ಸ್ನೇಹಿತರೆ, ಭಕ್ತನ ಒಂದು ಕೂದಲಿಗೂ ಕೂಡ ಹಾನಿ ಮಾಡಲು ಆ ದೇವರು ಭಗವಾನ್ ಮಹಾದೇವ ಬಿಡುವುದಿಲ್ಲ. ಬೇರೆ ಯಾರಾದರೂ ಅದನ್ನು ಮಾಡಲು ಸಾಧ್ಯವೇ? ನನ್ನ ಬಳಿ ಆಶ್ರಯ ಕೋರಿ ಬರುವವರನ್ನು ನಾನೇ ರಕ್ಷಿಸುತ್ತೇನೆ ಎಂದು ಶ್ರೀಕೃಷ್ಣ ಹೇಳುತ್ತಾನೆ. ಆದ್ದರಿಂದ ಭಯಪಡಬೇಡಿ. ನಿಮ್ಮ ಜೀವನದಲ್ಲಿ ನೀವು ಎದುರಿಸುವ ಯಾವುದೇ ಅಡೆತಡೆಗಳು ನಿಮ್ಮ ಶಕ್ತಿಯ ಪರೀಕ್ಷೆ ಅಷ್ಟೇ. ನಿಮ್ಮನ್ನು ಪರೀಕ್ಷಿಸಲು ಬರುತ್ತಿದೆ. ಒಂದು ದಿನ ಈ ಅಡೆತಡೆಗಳು ನಿಮ್ಮ ದೊಡ್ಡ ಯಶಸ್ಸಿಗೆ ದಾರಿ ಮಾಡಿಕೊಡುತ್ತದೆ. ಹೌದು ಸ್ನೇಹಿತರೆ, ಆದ್ದರಿಂದ ತಾಳ್ಮೆಯಿಂದ ಇರಿ, ಕಷ್ಟಪಟ್ಟು ಕೆಲಸ ಮಾಡುತ್ತಲೇ ಇರಿ ಮತ್ತು ಪೂರ್ಣ ಆತ್ಮವಿಶ್ವಾಸವನ್ನು ಮುಂದುವರೆಯಿರಿ. ದೇವರು ನಿಮ್ಮೊಂದಿಗಿದ್ದಾನೆ, ಹಿಂದೆಯೂ ನಿಮ್ಮೊಂದಿಗೆ ಇರುತ್ತಾನೆ
ಮತ್ತು ಮುಂದೆಯೂ ನಿಮ್ಮೊಂದಿಗೆ ಇರುತ್ತಾನೆ. ಹೌದು ಸ್ನೇಹಿತರೆ, ನಿಮಗೆ ವಿಷಯ ಅರ್ಥವಾದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಮಹಾದೇವ, ರಾಧೆ ರಾಧೆ, ಜೈ ಶ್ರೀಕೃಷ್ಣ ಎಂದು ಬರೆಯಿರಿ. ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ಇಷ್ಟೇ. ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಮತ್ತೆ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ಸುರಕ್ಷಿತವಾಗಿರಿ, ಆನಂದವಾಗಿರಿ. ನಿಮ್ಮ ಕುಟುಂಬದ ಆರೋಗ್ಯ ಚೆನ್ನಾಗಿರಲಿ, ನಿಮ್ಮ ಆರೋಗ್ಯ ಚೆನ್ನಾಗಿರಲಿ, ದಿನ ಚೆನ್ನಾಗಿರಲಿ ಎಂದು ನಾನು ಆ ಮಹಾದೇವನಲ್ಲಿ ಬೇಡಿಕೊಳ್ಳುತ್ತೇನೆ. ಇಲ್ಲಿಯವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ.